ಅವರ ಬಂಧನ ಆಗಿರುವಂಥದ್ದು. ಯಾಕೆ ಪ್ರಜಾಪ್ರದೇಶ ಕೇಳ್ತಾ ಇದೆಯಲ್ಲೋ? ಈಗ ಆ ಒಬ್ಬ ಶಾಸಕರು ಗೊತ್ತು, ಅವರ ಬ್ಯಾಕ್ಗ್ರೌಂಡ್ ಎಲ್ಲ ನಿಮಗೂ ಗೊತ್ತು, ನಮಗೂ ಗೊತ್ತು. ಏನೂ ಮಾಡೋಕ್ಕಾಗಲ್ಲ. ಡೆಮಾಕ್ರಸಿನಲ್ಲಿ ಶಾಸಕರು ಅಂತಲೇ ಹೇಳ್ಬೇಕಾಗುತ್ತೆ ನಾವು. ಅವ್ರ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂದರೆ ಅವ್ರು ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರು ನಡ್ಕೊಂಡ್ರೋ ನಡವಳಿಕೆ, ಮಾತುಕತೆ, ಅವ್ರು ಮಾತನಾಡಿರೋ ರೀತಿ, ಜಾತಿ ನಿಂದನೆ ಒಂದೇ ಅಲ್ಲ, ಎಲ್ಲ ರೀತಿಯಲ್ಲಿ ಅಸಭ್ಯವಾಗಿದೆ. ಸೊ ಇದು ಯಾರಿಗೂ ಶೋಭೆ ತರುವಂಥ ವಿಚಾರ ಅಲ್ಲ. ಯಾವ ಜನಪ್ರತಿನಿಧಿಗಳು ಈ ಥರ ನಡ್ಕೋಬಾರ್ದು. ಅದನ್ನು ಅವ್ರು ಕಂಪ್ಲೇಂಟ್ ಕೊಟ್ಟಾಗ ಇಷ್ಟೊಂದು ದೊಡ್ಡ ಯಾರೋ ಸಾಮಾನ್ಯ ಒಬ್ಬ ಕಾರ್ಯಕರ್ತ, ಸಾಮಾನ್ಯ ಜನ ಮಾಡಿದಾಗ ಗೊತ್ತಿಲ್ಲದಲೇ ಮಾತಾಡೋರು ಅಂತ ಅನ್ಬೋದು. ಸೊ ಈ ಥರ ಒಬ್ಬ ಜನಪ್ರತಿನಿಧಿ ಮಾತಾಡಿದ್ರೆ ಅದನ್ನು ನಾವು ಅಶೋಕ್ ಅವರು ಡಿಪೆಂಡ್ ಮಾಡ್ಕೋತಾರೆ ಅಂದರೆ BJPಗೆ ಏನು ವ್ಯವಸ್ಥೆನಲ್ಲಿ ನಂಬಿಕೆ ಇದೆ ಅನ್ನೋದು ನನಗೆ ಅರ್ಥ ಆಯ್ತಾ ಇಲ್ಲ. ಅಶೋಕ್ಗೆ ಈ ತಪ್ಪಿತಸ್ಥರಲ್ಲಿ ಅವರು ಭಾಗಿಯಾಗಕ್ಕೆ ರೆಡಿಯಾಗಿದ್ದಾರೆ, ಗೊತ್ತಿಲ್ಲ ನನಗೆ. ಬರೀ ಆಡಿಯೋ ಅವ್ರದ್ದೇ ಇದೆಯಲ್ರಿ. ಕಂಪ್ಲೇಂಟ್ ಕೊಟ್ಟರು ಚೆಲುವರಾಜ್ ಅಂತಲೇ ಯಾರೋ ವೇಣು ನಾಯಕ ಅಂತ ಗುತ್ತಿಗೆದಾರರು, ಬೇಲು ನಾಯಕ ಅಂತ ಅವರೇ ಕಂಪ್ಲೇಂಟ್ ಕೊಟ್ಟವ್ರಲ್ಲ. ನಾವೇನು ಸೃಷ್ಟಿ ಮಾಡೋವಂಥದ್ದೇನಿದೆ? ಒಳ್ಳೆ ತಮ್ಮ ಎಲ್ಲನೂ ಕಾಂಗ್ರೆಸ್ ಸರ್ಕಾರಕ್ಕೆ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ನಾವು ಮಾಡ್ತಾ ಇರೋ ಅಭಿವೃದ್ಧಿ ಕೆಲಸ, ನಾವು ಕೊಡ್ತಾ ಇರತಕ್ಕಂಥ ಕಾರ್ಯಕ್ರಮ 5 ವರ್ಷ ಸುಮ್ಮನಿರೋಕ್ಕೆ ಹೇಳ್ರಿ. ಜನ ತೀರ್ಮಾನ ತಗೋತಾರೆ. ಮುಂದಕ್ಕೆ ಇವರು ನಮಗಿಂತ ಒಳ್ಳೆ ಕೆಲಸ ಹಿಂದೆ ಮಾಡಿದ್ರು, ನಾವು ಅವ್ರಿಗಿಂತ ಸರಿ ಇಲ್ಲ ಅಂತ ಅಂದಾಗ ಮುಂದಕ್ಕೆ ಅವ್ರಿಗೆ ತಗೋತಾರೆ. ಅವ್ರನ್ನ ಹಂಗೆ ಕಳಿಸ್ಬಿಟ್ಟು ಮನೆಗೆ ನಮ್ಮಂಗೆ ಕೊಟ್ಟರು, ಹಂಗೆ ಅವ್ರಿಗೆ ಕೊಡುವಂಥ ಕಾಲ ಬಂದರೆ ಸಂತೋಷಪ್ಪ, ನಾವೇನು ಬೇಡ ಅನ್ನಲ್ಲ, ಬೇಜಾರು ಅನ್ನಲ್ಲ. ಸ್ವಲ್ಪ ತಾಳ್ಮೆ ತಗೊಳಕ್ಕೆ ಹೇಳಿ. ಇನ್ನೂ 1 ವರ್ಷ 4 ತಿಂಗಳಾಗಿದೆ, ಇನ್ನೂ 3 ವರ್ಷ 8 ತಿಂಗಳು ಓಡಾಡಿ ಸುಸ್ತಾಗ್ಬಿಡ್ತಾರೆ. ಈಗ ರನ್ನಿಂಗ್ ರೇಸಲ್ಲಿ ನೋಡಿದಿರಲ್ವಾ, ಪ್ರಾರಂಭದಲ್ಲಿ ಯಾರು ಓಡ್ತಾರೆ ಅವ್ರ ಕೊನೆ ನಿಲ್ಲಲ್ಲ, ಸ್ಲೋ ಆಗಿ ಹೋಯ್ತಾರಲ್ಲ, ಅವ್ನು ರನ್ನಿಂಗ್ ರೇಸ್ ಹೋಯ್ತಾನೆ. ಹಂಗೆ ಪ್ರಾರಂಭದಲ್ಲೇ ಯಾಕೆ ಇಷ್ಟೊಂದು ಸ್ಪೀಡ್ ಹೊಡೆದಾರೆ? ಅವ್ರು ಓಡೋದು ಎಲ್ಲರೂ ಬೀಳ್ಬೇಕಾಯ್ತದಲ್ಲ. ಥ್ಯಾಂಕ್ ಯು ಸರ್.